ನಮಸ್ತೆ ವೀಕ್ಷಕರೇ, ಎಂಕೆ ನ್ಯೂಸ್ 9 ಕನ್ನಡಕ್ಕೆ ಸ್ವಾಗತ. ಡ್ರೀಮ್ಸ್ ಆಸ್ಪತ್ರೆಯಿಂದ ಬಾಲಕ ಹೊರಗೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ರಾಯಚೂರು ನಗರದ ಡ್ರೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ದಾಖಲಾಗಿದ್ದ 9 ವರ್ಷದ ಬಾಲಕ ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿ ಬಾಲಕ ಆಸ್ಪತ್ರೆಯಿಂದ ಹೊರಗೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತಾಲೂಕಿನ ಜುಲಮುಗೇರ ತಾಂಡದ ನಾಗಲಕ್ಷ್ಮಿ ಅವರ ಪುತ್ರ 9 ವರ್ಷದ ವಿಷ್ಣು ನಾಯ್ಕ್ ಜೂನ್ 22ರಂದು ಆಸ್ಪತ್ರೆಯಿಂದ ಒಬ್ಬನೇ ಹೊರಹೋಗಿದ್ದಾನೆ. ಬಾಲಕ ನಾಪತ್ತೆಯಾಗಿ 43 ದಿನ ಕಳೆದರೂ ಮಾಹಿತಿ ಇಲ್ಲ. ಮಗನ ಹುಡುಕಿಕೊಡಲು ಸೋಮವಾರ ಬಾಲಕನ ತಾಯಿ ಪೊಲೀಸರಿಗೆ ಮನವಿ ಮಾಡಿದ್ದಾಳೆ. ಎಷ್ಟು ನೈಸ್ ಏರಿ, ಎಷ್ಟು ನೈಸ್ ಇಳಿದು ಬರ್ತಾ ನೋಡೋಣ ಹೊರಗೆ. ಹೊರಗೆ ಬರ್ತಾ ನೋಡಿ, ಈಗ ಬಂದ ನೋಡಿ ಹೊರಗೆ. ಗ್ಯಾಪ್ ಆದಲ್ಲಿ MS ಗೇಟ್ ಆದ ಮ್ಯಾಗ ಗ್ಯಾಪ್ ಆದ. ವರದಿ ಮಹೇಶ್ ಪಾಟೀಲ್, ಬಾಗಲಕೋಟೆ.